ಈ ರಾಮ ಯಮ ಇತಿಹಾಸ ಪುರುಷರಲ್ಲ ಅವರು, ಕೃಷ್ಣ ರಾಮ ಇತಿಹಾಸ ಪುರುಷರಲ್ಲ ಅವರು, ಬರೀ ಕಾದಂಬರಿಯಲ್ಲಿ ಪಾತ್ರಗಳವರು. ಮುಸ್ಲಿಮರು 700 ವರ್ಷ ಆಳ್ಕೆ ಮಾಡ್ಯಾರ, ಇತಿಹಾಸನ ಹೇಳ್ತದ. ನೀವು ಹಿಂದೂಗಳನ್ನ ಅವ್ರು ವಿರೋಧ ಮಾಡಿದ್ರಪ್ಪ ಅಂದ್ರೆ ಒಬ್ರು ಹಿಂದೂ ಇರ್ತಿದಿಲ್ಲ, ಇಲ್ಲಿ ಎಲ್ಲರೂ ಕೊಲ್ಬೋದಾಗಿತ್ತು. ಈ ಅಕ್ಬರ್ನ ಹೇಳ್ತಿ ಹಿಂದೂಗಳಿದ್ರು, ಅದನ್ನ ಹೇಳಂಗಿಲ್ಲ ಇವರು. ಹಿಂದೂ ಇದ್ರು, ಆಕೆ ಅಕ್ಬರ್ ಲಗ್ನ ಆದ್ರೂ ಕೂಡ ಧರ್ಮಾಂತರ ಆಗಲಿಲ್ಲ. ಆಕೆ ಹಿಂದೂನಿದ್ರು, ಆ ಮುಸ್ಲಿಮನೇ ಇದ್ದ. ಅಕ್ಬರ್ನ ಆಸ್ಥಾನದಲ್ಲಿ ಆ ಕೃಷ್ಣನ ಮಂದಿರ ಕಟ್ಟ್ಯಾನ ಅಂತೇಳಿ ಇತಿಹಾಸದ ಹೋಗಿ ನೋಡ್ಬೋದು ನೀವು ಅಲ್ಲಿ. ನೀವು ಮುಸ್ಲಿಮರು ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅಂತ ಹೇಳ್ತಿರಲ್ಲ, ಮುಸ್ಲಿಮರು 700 ವರ್ಷ ಆಳ್ಕೆ ಮಾಡ್ಯಾರ, ಇತಿಹಾಸನ ಹೇಳ್ತದ. ನೀವು ಹಿಂದೂಗಳನ್ನ ಅವ್ರು ವಿರೋಧ ಮಾಡಿದ್ರಪ್ಪ ಅಂದ್ರೆ ಒಬ್ರು ಹಿಂದೂ ಇರ್ತಿದಿಲ್ಲ, ಇಲ್ಲಿ ಎಲ್ಲರೂ ಕೊಲ್ಬೋದಾಗಿತ್ತು. ಅವರು ಎಲ್ಲರನ್ನ ಇದು ಮಾಡ್ಬೋದು. ರಾಜರಿದ್ರು ಅವರು, ಅವ್ರೇನು ಡೆಮೊಕ್ರೆಟಿಕ್ ಫಾರ್ಮ್ ಆಫ್ ಗೌರ್ಮೆಂಟ್ರಿ ಇಲ್ಲ. ಮತ್ತು ಅಷ್ಟಾದ್ರೂ ಮುಸ್ಲಿಮರು ಅಲ್ಪಸಂಖ್ಯಾತರು ಇದಾರಪ್ಪ. ಈ ಉದಾಹರಣೆ ಹೇಳಂಗಿಲ್ಲ. ಈ ಅಕ್ಬರ್ನ ಹೇಳ್ತಿ ಹಿಂದೂಗಳಿದ್ರು, ಅದನ್ನ ಹೇಳಂಗಿಲ್ಲ ಇವರು. ಹಿಂದೂ ಇದ್ರು, ಆಕೆ ಅಕ್ಬರ್ ಲಗ್ನ ಆದ್ರೂ ಕೂಡ ಧರ್ಮಾಂತರ ಆಗಲಿಲ್ಲ. ಆಕೆ ಹಿಂದೂನಿದ್ರು, ಆ ಮುಸ್ಲಿಮನೇ ಇದ್ದ. ಅಕ್ಬರ್ನ ಆಸ್ಥಾನದಲ್ಲಿ ಆ ಕೃಷ್ಣನ ಮಂದಿರ ಕಟ್ಟ್ಯಾನ ಅಂತೇಳಿ ಇತಿಹಾಸದ ಹೋಗಿ ನೋಡ್ಬೋದು ನೀವು ಅಲ್ಲಿ. ಈಗ ಹಂಗತ್ತ ಹಿಂಗತ್ತ ಯಾರು ಹೇಳೋರಿಗೆ ಇತಿಹಾಸದ ಕಲ್ಪನೆ ಇಲ್ಲ, ಕೇಳೋರಿಗೆ ನಮಗೆ ತೀರಾ ಬುದ್ಧಿ ಇಲ್ಲ ನಮಗೆ. ಅದರಿಂದ ಏನಾಗೋದಪ್ಪ ಇದು? ಈಗ 1999 ಒಂದು ಕಾನೂನು ಬಂದಿದೆ. ಆಗ ಸ್ವತಂತ್ರ ಬಂದಾಗ ಏನು ದೇವಸ್ಥಾನಗಳು, ಏನು ಮಸೂದಿಗಳು, ಚರ್ಚ್ಗಳಿದ್ದು ಅದರ ಆಳಕ್ಕೆ ಹೋಗಂಗಿಲ್ಲ. ಅದು ಆ್ಯಸ್ ಎ ಮೇಂಟೈನ್ ಸ್ಟೇಟಸ್ ಕೋ ಮಾಡ್ರಿ, ಸ್ಟೇಟಸ್ ಕೋ ಮಾಡ್ರಿ ಅಂತೇಳಿ ಕಾನೂನಿದೆ. ಆದರೂ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ನವರು ಆರ್ಡರ್ ಮಾಡ್ತಾರೆ, ಇಲ್ಲ ಅದನ್ನು ಹಾಡ್ರಿ, ಅದು ಮಸೂದಿ ಅದು ಲಿಂಗ ಅದ ನೋಡಿದೆ. ಒಂದು ಲಿಂಗ ಅದು ಉತ್ತರಾಖಂಡದಲ್ಲಿ ಒಂದು ಲಿಂಗ ಇದೆ, ಆ ಲಿಂಗದ ಮೇಲೆಲ್ಲ ಬುದ್ಧರ ಮೂರ್ತಿ ಅದಾವ. ಅದಕ್ಕೆ ಆ ಬುದ್ಧಿಸ್ಟ್ ಇವರೊಂದು ಪಿಟಿಷನ್ ಕೊಟ್ಟಿದ್ರು. ಅಯೋಧ್ಯ ಡಿಸ್ಪ್ಯೂಟ್ ನಡೆದಿದ್ರು. ನೀವು ಮಂದಿರ ಹೋಗಿ ಮಸೀದಾಗಿ ಅಂತ ನೀವು ಹೇಳ್ತೀರಲ್ಲ, ಮಂದಿರಕ್ಕಿಂತ ಮೊದಲು ಅಶೋಕ ಇತಿಹಾಸ ಪುರುಷವ. ಈ ರಾಮ ಯಮ ಇತಿಹಾಸ ಪುರುಷರಲ್ಲ ಅವರು, ಕೃಷ್ಣ ರಾಮ ಇತಿಹಾಸ ಪುರುಷರಲ್ಲ ಅವರು, ಬರೀ ಕಾದಂಬರಿಯಲ್ಲಿ ಪಾತ್ರಗಳವರು. ಅಶೋಕ ಇತಿಹಾಸ ಪುರುಷವ 84,000 ವಿಹಾರಗಳನ್ನು ಕಟ್ಟ್ಯಾನಂತೇಳಿ ದಾಖಲೆ ಅದ, ಕಲ್ನಾಗ ಬರ್ದಾನವ. ಅವೆಲ್ವ ಅದಪ್ಪ, ಅವೆಲ್ವ ಅದು. ಮತ್ತು ಅದು ಕಾಲಕ್ಕೆ ಅದು ಆಗಿರ್ಬೇಕು. ಅದನ್ನು ಮಾತ್ರ ನಾವು ಹಿಂದಕ್ಕೆ ಹೋಗ್ತೀವಿ ಅಂದ್ರೆ ಆಗದ ಇತಿಹಾಸ ಮುಂದೆ. ಈಗ ನಮಗೇನದ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ, ಜಾತೀಯತೆ ಪ್ರಾಬ್ಲಮ್ ಇದೆ, ಆರ್ಥಿಕ ಇದು ಪೆಟ್ರೋಲ್ ನಮ್ಗೆ ಎಷ್ಟಾಗ್ಯದಪ್ಪ. ಈಗ ಕೆಲವೊಂದು ಭಕ್ತರು ಹೇಳ್ತಾರೆ, ಪೆಟ್ರೋಲ್ ಆಗ್ಬೇಕು, ದೇಶದ ಅಳಿಗೆ ಸಂಬಂಧ ಮಾಡ್ತಾರೆ. ಹುಚ್ಚ, ನೀನು ದುಡಿಬೇಕು, ನೀನು ದುಡಿದು ಇದು ಮಾಡಬೇಕು, ನಿನ್ನ ಪಗಾರ ಹೆಚ್ಚಾಗ್ಯದನು, ನಿನ್ನ ದುಡಿಮೆ ಹೆಚ್ಚಾಗ್ಯದನು. ಹೀಗಾಗಿ ಸರಿಯಾದ ದಿಶೆಯಲ್ಲಿ ನಾವಾಗಲಿ ನೀವಾಗಲಿ ಎಲ್ಲ ನಾಗರಿಕರು ಹೇಳಿದಾಗೆ ಸಂವಿಧಾನ ಅದು ಒಂದು ಮುಂದೆ ಹೋಗ್ತದೆ, ಸಮಾನತೆ ಬರ್ತದೆ, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಹಕ್ಕುಗಳು ಕೊಡ್ತಾವ. ಈ ಬೇರೆ ಬೇರೆ ಫ್ಯಾನೆಟಿಕ್ ಸಬ್ಜೆಕ್ಟ್ಸ್ ಏನಿರ್ತಾವಲ್ಲ, ಇಲೆಕ್ಷನ್ ಬಂದಾಗ ಒಂದು ತಂದುಬಿಡ್ತಾರೆ ಏನ್ರಿ ಅವರು. ನೀವು ಈ ಕಡೆ ಹೋದ್ರೆ ಈ ಕಡೆ ಬಂದು ತಂದಿಟ್ಬಿಡ್ತಾರೆ, ಎಲ್ಲ ಹಂಗಾಯ್ತು ಹೀಗೆ.